ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ನಗರದ ವಿಶ್ವರಾಜ ಸಭಾಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸಭೆ ಸೋಮವಾರ ಜರುಗಿದೆ. ಸಭೆಯಲ್ಲಿ ಹುಕ್ಕೇರಿ ತಾಲೂಕಿನ 91 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪೈಕಿ 68 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರು ಸೇರಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಸಭೆಯನ್ನ ಉದ್ದೇಶಿಸಿ ರಮೇಶ್ ಕತ್ತಿ ಅವರು ಮಾತನಾಡಿ, ಡಿಸಿಸಿ ಬ್ಯಾಂಕ್ ಒಂದು ಸಮಯದಲ್ಲಿ ದಿವಾಳಿ ಎದ್ದಿತ್ತು. ಆಗ ಒಳ್ಳೆಯ ಚೇರ್ಮನ್ ಹುಡುಕಾಟಕ್ಕಾಗಿ ದೀಪ ಹಚ್ಚಿ ಹುಡುಕಾಡುವ ಪರಿಸ್ಥಿತಿ ಬಂದಿತ್ತು. ಆಗ ನಾನು ಇವರಿಗೆ ಸಿಕ್ಕೆ. ಆ ಸಮಯದಲ್ಲಿ ಡಿಸಿಸಿ ಬ್ಯಾಂಕ್ ದುಡಿಯುವ ಬಂಡವಾಳ 544 ಕೋಟಿ ಇತ್ತು. ಇವತ್ತು ಅದೇ ಡಿಸಿಸಿ ಬ್ಯಾಂಕ್ 6,500 ಕೋಟಿ ಬಂಡವಾಳ ಹೂಡಿ ಒಳ್ಳೆಯ ಹಂತಕ್ಕೆ ತಂದಿದ್ದೇನೆ. ನನಗೆ ನೀವೇ ಎಲ್ಲರೂ ಸೇರಿ ಚೇರ್ಮನ್ ಮಾಡಿದ್ರಿ. ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಕೆಲವೊಂದು ಕಠೋರ ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ನೀವು ನನ್ನನ್ನ ಚೇರ್ಮನ್ ಮಾಡಿದ್ದೀರಿ. ನನಗೆ ಪ್ರಸಂಗ ಬಂದ್ರೆ ಕುರ್ಚಿ ಬಿಡ್ತೀನಿ, ಆದ್ರೆ ನನ್ನ ನಿಯತ್ತು ಬಿಡೋದಿಲ್ಲ ಅಂತ ವಿರೋಧಿ ಬಣಕ್ಕೆ ರಮೇಶ್ ಕತ್ತಿ ಉತ್ತರ ಕೊಟ್ಟಿದ್ದಾರೆ. ರಮೇಶ್ ಕತ್ತಿ ಇಂಥ ಮನುಷ್ಯ ಇಲ್ಲ. ರಮೇಶ್ ಕತ್ತಿ ಚೇರ್ಮನ್ ಮಾಡಿದಿರಿ, ಪ್ರಸಂಗ ಬಂದ್ರೆ ಕುರ್ಚಿ ಬಿಡ್ತಾನೆ, ಆದ್ರೆ ನನ್ನ ನಿಯತ್ತನ್ನು ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ರಮೇಶ್ ಕತ್ತಿ ಚೇರ್ಮನ್ ಮಾಡಿದಿರಿ, ಪ್ರಸಂಗ ಬಂದ್ರೆ ಕುರ್ಚಿ ಬಿಡ್ತಾನೆ, ಆದ್ರೆ ನನ್ನ ನಿಯತ್ತನ್ನು ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ರಮೇಶ್ ಕತ್ತಿ ಚೇರ್ಮನ್ ಮಾಡಿದಿರಿ, ಪ್ರಸಂಗ ಬಂದ್ರೆ ಕುರ್ಚಿ ಬಿಡ್ತಾನೆ, ಆದ್ರೆ ನನ್ನ ನಿಯತ್ತನ್ನು ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಪ್ರಸಂಗ ಬಂದ್ರೆ ಇವತ್ತು ನೀವೇ ಎಲ್ಲ ಗುರು ಮಾಡಿದಿರಿ, ಆಗಿದೆ ಸಂಘ ಮುಚ್ಚು ಪರಿಸ್ಥಿತಿ ಆಗೈತಿ. ಕೆಲವೊಂದು ಕಠೋರ ನಿರ್ಣಯಗಳನ್ನು ತಗೋಬೇಕಾಗೈತಿ. ಆ ನಿರ್ಣಯಗಳನ್ನು ತಗೋಬೇಕಾದ್ರೆ ಸಂಸ್ಥೆ ಎದುರಿಸಬೇಕಾದ್ರೆ ಸರ್ಕಾರ ಬೇಕಾಗ್ತೈತಿ ಅಂತ ನಾ ತಗೊಂಡ ನಿರ್ಣಯಕ್ಕೆ ತಾವೆಲ್ಲರೂ ಕಟಬದ್ಧವಾಗಿ ಒಪ್ಪಿಗೆ ಕೊಡುವುದಿದ್ರೆ ನಾ ಕುರ್ಚಿ ಮೇಲೆ ಕೊಡ್ತೀನಿ, ಇಲ್ಲ ಆ ಕುರ್ಚಿ ಮೇಲೆ ಕೊಡುವುದಿಲ್ಲ. ಅವಾಗ ದಾಮನಗೌಡ ಮನೆಯಲ್ಲಿ ಸರ್ಕಾರ ಐತಿ, ಓಣಿಯಲ್ಲಿ ಸರ್ಕಾರ ಐತಿ, ಊರಲ್ಲಿ ಸರ್ಕಾರ ಐತಿ, ತಾಲೂಕಿನಲ್ಲಿ ಸರ್ಕಾರ ಐತಿ, ಹುಕ್ಕೇರಿ ತಾಲೂಕಿನ ಸರ್ಕಾರ ಐತಿ. ಕಾರಣ ಇದರಂತ ಬೇರೆ ತಾಲೂಕಲ್ಲ ಅಂತ ಮಾತನ್ನು ಹೇಳಿದೆ. ಒಂದಾನೊಂದು ಕಾಲದಲ್ಲಿ ಡಿಸಿಸಿ ಬ್ಯಾಂಕ್ ಮುಚ್ಚಿ ಹೋಯ್ತು, ಮುಚ್ಚಿತು, ಇದೇ ಮಾಡಕ್ ಬರಂಗಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಚೇರ್ಮನ್ ಯಾರು ಹುಡುಕಾಡಬೇಕು, ದೀಪ ಹಚ್ಚಿ ಹುಡುಕಾಡ, ದೀಪ ಹಚ್ಚಿ ಹುಡುಕಾಡಿದಾಗ ನಾ ಸಿಕ್ಕಿಲ್ಲ. ನಾ ಈ ಸತ್ ಹಾವ ಕೊನೆಗೆ ಹಾಕೊಂಡು ಹೆಂಗೆ ಬುಸ್ಕುಡಿಸೋದು ಹೆಂಗೆ ಸತ್ ಹಾವ ಕೊನೆಗೆ ಹಾಕಂತೀರಿ, ಹೆಂಗೆ ಉಸಿರಾಡೋದಿಲ್ಲ. ಅವಾಗ ಮಣ್ಣಾಕಲ್ಲ ದಿವಂಗತ ಉಮೇಶ್ ಕರ್ತೀನಿ ಅಂತಾರಲ್ಲ, ಇರೋ ತಪ್ಪಿನಿಂದ ಸ್ವಲ್ಪ ಸಂಸ್ಥೆ ಅಸ್ತವ್ಯಸ್ತ ಐತಿ. ಅದು ಬಹುಶಃ ನಮ್ಮ ತಪ್ಪು ನಿರ್ಣಯ ಮಾಡಿದ್ರೆ ನಾವು ರಮ್ಯಾತ್ ನನ್ನ ತಪ್ಪ ನಿರ್ಣಯ ಆಗೈತಿ. ಆ ದಿವಸ ನಾನು ನಿರ್ಣಯ ತಗೊಳ್ಳಿಲ್ಲ, ತಪ್ಪಿದನು. ನನ್ನ ತಪ್ಪು ನಿರ್ಣಯನೇ ಇವತ್ತಿಗೆ ಡಿಸಿಸಿ ಬ್ಯಾಂಕಿಗೆ ಒಂದು ಹಂತಕ್ಕೆ ಬಂತು ಅನ್ನೋದು ನನಗೆ ಒಳಗೆ ನನಗೆ ಅನ್ಸಾಕತ್ತೆ. ಅದಕ್ಕೆ ನೀನಾದರೂ ಸುತ್ತು ಮಾಡಿಕೊಳ್ಳುವ ಜವಾಬ್ದಾರಿ ನಿಂದ ಅನ್ನೋ ಮಾತಿಗೆ ನನ್ನ ಆಯ್ಕೆ ಮಾಡಿದ್ರೆ ನನ್ನ ಅಧ್ಯಕ್ಷ ಕತ್ತಿಯವರ ಮಾರ್ಗದರ್ಶನದೊಳಗ ಯಾವುದೇ ಪರಿಸ್ಥಿತಿ ಒಳಗ ರಮೇಶನ್ನ ಕತ್ತಿಯವರನ್ನ ಬಲಪಡಿಸುವಂತ ಹೇಳಕ್ಕ ಈ ಒಂದು ಸಭೆಗೆ ನಾವು ಈ ಉಪಸ್ಥಿತರಿ. ಥಿಂಕ್ ಅಬೌಟ್ ನೆಕ್ಸ್ಟ್ ಜನರೇಷನ್. ನಾವು ಮುಂದಿನ ಜನರೇಷನ್, ಮುಂದಿನ ಪೀಳಿಗೆಯಾಗಿ ನಿಮ್ಮ ಬೆನ್ನತ್ತಿದೆವು, ಮುಂದಿನ ಇಲೆಕ್ಷನ್ಗಾಗಿ ಅದೇ ರೀತಿಯಾಗಿ ಒಂದು ಸರ್ವಜ್ಞ ವಚನ ಹೇಳ್ತಾರೆ, ಏನ ಮಡ್ಡಿ ಕುದುರೆಗೆ ಲೇಸು, ಮಡ್ಡಿ ಕುದುರೆಗೆ ಲೇಸು, ಗೆಡ್ಡ ಹೆಂಡತಿ ಲೇಸು, ಗಡ್ಡ ಹಿರಿಯರಿಗೆ ಲೇಸು,
ಅದು ನಮ್ಮ ರಮೇಶ್ ನಾಯಕ ದೇಶು ಅದೇ ನೀವು ಆ ಗಾಡಿದ್ರೆ ಚಂದ ಕಾಣ್ತೀರಿ, ಅದೇ ರಿಸರ್ವ್ ಮಾಡೋದಿಲ್ಲ ಏನು? ನಿಮ್ಮೆಲ್ಲ ಹಿಂಬಾಲಿಕೆಲ್ಲ ಸೈನಿಕರು ಅದಾರು, ಇನ್ನೂ ಹೆಚ್ಚಿನ ಸೈನಿಕರು ಒಂದು ಥೋಡೆ ಮಂದಿ ಎಲ್ಲರು ಅವ್ರ ಹಿಂಬಾಲ ಲೀಡರ್ ಅದಾರು ಆದರೆ ಅಂದ್ಬೇಡ, ಯಾಕಂದರೆ ಡರ್ಕೆ ಹಾಗೆ ಜೀತಾಯಿ ಲೀಡರ್ ಅಲ್ಲಿ ಅದಾರು, ಕಾರ್ಯಕರ್ತರು ಇಲ್ಲಿ ಅದಾರು, ವೋಟರ್ಸ್ ಇಲ್ಲಿ ಅದಾರು. ಲೀಡರ್ ಹೋಗಿದ್ದಾರೆ ಆದರೆ ಕಾರ್ಯಕರ್ತರು ಹೋಗೋದಿಲ್ಲ. ನೀವಿಬ್ಬರು ಜೋಡಿ ಹತ್ತುಗಳಾಗಿ ಇನ್ನೂ 1000 ಹತ್ತಾಗಿ ಕೂಡಬೇಕು ಮತ್ತು ನಿಮಗೆಲ್ಲ ಆಶೀರ್ವಾದ ಹುಕ್ಕೇರಿ ತಾಲೂಕು ಪ್ರತಿಯೊಬ್ಬರ ಕಾರ್ಯ. ಇನ್ನು ಸಭೆಯಲ್ಲಿ ಪಿಕೆಪಿಎಸ್ ಬ್ಯಾಂಕಿನಿಂದ ಕೆಲವೊಂದು ಸದಸ್ಯರು ತಮ್ಮದೇ ಆದಂತಹ ಸಲಹೆ ಸೂಚನೆಗಳನ್ನ ನೀಡುವ ಮೂಲಕ ರಮೇಶ್ ಕತ್ತಿ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಈ ವೇಳೆ ವೇದಿಕೆ ಮೇಲೆ ಮಾಜಿ ಸಚಿವ ಎಬಿ ಪಾಟೀಲ, ಮಹಾವೀರ್ ನೀಲಜಿಗಿ, ಗುರು ಕುಲಕರ್ಣಿ, ಗಜನನ್ನಗೊಳ್ಳಿ, ನಂದು ಮೂಡಶಿ, ಕಲೆಗೌಡ ಪಾಟೀಲ, ರಾಯಪ್ಪ ಡುಗ, ಬಸಗೌಡ ಮೇಘನವರ್, ಸುನೀಲ ಪರ್ವತರಾವ್ ಸೇರಿ ಪಿಕೆಪಿಎಸ್ ಸದಸ್ಯರು, ಕತ್ತಿ ಅಭಿಮಾನಿ ಬಳಗದವರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.